ನಿನ್ ಕೆಲ್ಸದ ಮುಂದೆ ಇನ್ ಯಾವ ಕೆಲ್ಸ ಅಷ್ಟು ರುಚಿಯಾಗಿರ್ತಾ ಇತ್ತು ಅಡಿಗೆ ಬ್ಯೂಟಿ ಬರೀ ಬ್ಯೂಟಿ ಜೊತೆ ಮಾತ್ರ ಅನ್ಕೊಂಡು ಹೇ ಹೇ ತಮ್ಮಿದ್ರೆ ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ, ಕಸ್ತೂರಿಗೆ ಏನ್ ಗೊತ್ತು ಕತ್ತೆ ವಾಸನೆ. ಪ್ರಿಯಾ ಅವ್ರ ಸಲೂನ್ ಅಲ್ಲಿ ಮಿಯಾವ್ ಅಂತ ಬೆಕ್ಕು ಸೌಂಡ್ ಮಾಡ್ಕೊಂಡು ಓಡಾಡಿದ್ದು ಪ್ರಮೋದ್ ಶೆಟ್ಟಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಕಾಡಿನಲ್ಲಿ ಸೊಪ್ಪು ಸಿಗ್ತದೆ ಡೈಲಾಗ್ ಹೇಳ್ಬೇಕಂತ ಈಗ. ನಾನು ಸಿಟ್ಟಲ್ಲಿದ್ದೀನಿ, ಬೇರೆನೇ ಹೇಳ್ಬೇಕು. ನಮ್ಮ ಅಪ್ಪ ಅಮ್ಮ ಎಲ್ಲ ಶಾಕ್ ಆಗ್ಬಿಟ್ರು. ಏನೋ ಇದು ನೀನ್ ಹಿಂಗೆಲ್ಲ ಮಾಡ್ತೀಯನಾ ಅಂತ. ಕಮಿಷನರ್ ಫೋನ್ ಮಾಡ್ತಾರೆ, ಏನೋ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಸರ್? ನಾನು ಹೆಂಡತಿ ಜೊತೆ ಡಿಬೇಟ್ ಆಡ್ತಾ ಇದ್ದೀನಿ ಕಬ್ಸದಲ್ಲಿ ನಾನು ಇದ್ದೆ ಅಂತ ಗೊತ್ತಿತ್ತ ನಿಮ್ಗೆ? ಸರ್ ಇದ್ರ ಶಾಕ್ ಆಯ್ತಾ? ಆಗ್ಲೇಬೇಕು, ಶಾಕ್ ಕೊಡಕ್ಕೆ ಅಂತಾನೆ ನಾನ್ ಬಂದಿರೋದು. ಇವಾಗ ನಾನೊಂದು ಟಾಸ್ಕ್ ನ ಕೊಡ್ತೀನಿ, ಅಂದ್ರೆ ಗಾದೆಗಳು, 5 ಗಾದೆಗಳು, ಅದನ್ನ ನೀವು ಉಲ್ಟಾ ಹೇಳ್ಬೇಕಾಗತ್ತೆ. ಸೊ ಉಲ್ಟಾ ಹೇಳೋದಂತ ಹೇಳಿದ್ರೆ, ಇವಾಗ ಇಲ್ಲಿ ಉಪ್ಪಿದ್ರೆ ಇಲ್ಲಿ ರುಚಿ ಇರುತ್ತೆ, ಬಟ್ ಆದ್ರೆ ರುಚಿ ಉಪ್ಪನ್ನ ರಿಪ್ಲೇಸ್ ಮಾಡಿರ್ಬೇಕು. ಓಕೆ, ಫಸ್ಟ್ ಒರಿಜಿನಲ್ ಹೇಳ್ಬಿಟ್ಟು ಆಮೇಲೆ ಉಲ್ಟಾ ಹೇಳ, ಆಮೇಲೆ ನಾನು ಬರಲ್ಲ ಅನ್ಕೊಂಡ್ಬಿಟ್ರೆ. ಎಕ್ಸಾಕ್ಟ್ಲಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ರುಚಿಗಿಂತ ಉಪ್ಪಿಲ್ಲ. ಕರೆಕ್ಟ್. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು, ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾಗಲ್ಲ. ಓಕೆ, ಡನ್. ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ, ಕಸ್ತೂರಿಗೆ ಏನ್ ಗೊತ್ತು ಕತ್ತೆ ವಾಸನೆ. ಕಸ್ತೂರಿಯನ್ನ ಯಾರು ನೋಡ್ತಾ ಇದ್ರೆ ಕತ್ತೆ ವಾಸನೆ ಯಾವಾಗ ನೋಡಕ್ ಹೋಗ್ಲಿ ಅಂತ. ಕತ್ತೆನ ಯಾಕೆ ಮೂಸಕ್ ಹೋಗ್ಲಿ ಅಂತ. ಆಮೇಲೆ ಕೈ ಕೆಸರಾದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಬಾಯಿ ಮೊಸರಾದ್ರೆ ಕೈ ಕೆಸರು. ಓಕೆ, ಇನ್ನೊಂದು ಗಾದೆ ಬೇಕಾಗತ್ತೆ. ಹುಟ್ಟುಗುಣ ಸುಟ್ರು ಹೋಗಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ, ಸುಟ್ಟುಗುಣ ಹುಟ್ರು ಹೋಗಲ್ಲ. ಎಸ್. ಸೊ ನಿಮ್ದು ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇವಾಗ ಪ್ರಿಯಾ ಅವ್ರಿಗೆ ಒಂದು ಟಾಸ್ಕ್. ಸೊ ನಾನೊಂದು ಪದಗಳನ್ನ ಕೊಡ್ತೀನಿ, ಆ ಪದಗಳಿಂದ ನೀವು ಒಂದು ವಾಕ್ಯನ ಸೃಷ್ಟಿ ಮಾಡ್ಬೇಕಾಗತ್ತೆ. ಓಕೆ, ಸೊ ಒಂದು 5 ಪದಗಳನ್ನ ಕೊಡ್ತೀನಿ ಅಥವಾ 4 ಪದಗಳನ್ನ ಕೊಡ್ತೀನಿ, ಒಂದು ವಾಕ್ಯದಲ್ಲಿ ಉತ್ತರಿಸ್ಬೇಕಾಗತ್ತೆ ನೀವು. ಸೊ ಫಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ, ಮಂಚ, ದಿಂಬು, ಹುಡುಗ, ಹುಡುಗಿ, ಮದುವೆ, ಹನಿಮೂನು. ಹುಡುಗ ಹುಡುಗಿ ಬಗ್ಗೆ ಹನಿಮೂನ್ಗಿಂತ ಮಂಚ ದಿಂಬುಗೆ ಜಾಸ್ತಿ ಗೊತ್ತಿರುತ್ತೆ ವಿಚಾರ. ಚಚ್ಚು ಬಿಸಾಡ್ಬಿಟ್ರೆ 5 ಮಾರ್ಕ್ಸ್ಗೆ ಉತ್ತರಿಸಿ ಅಂತ ಹೇಳಿದ್ರೆ 10 ಮಾರ್ಕ್ಸ್ಗೆ ಬರೀತೀನಿ ತಗೊಳ್ಳಿ ಅಂತ. ಓಕೆ, ಫೋನು ತುಂಬಾ ಕ್ಯಾರೆಕ್ಟರ್ ಸೂಟ್ ಆಗಿತ್ತು ಸಿನಿಮಾದ ಕ್ಯಾರೆಕ್ಟರ್ಗೆ, ಅದಕ್ಕೆ ಕಚ್ಕೊಂಡ್ಬಿಟ್ರೆ ಹಂಗೆ ನೀಟಾಗಿ. ಓಕೆ, ಫೋನು, ಹುಡುಗಿ, ರೋಡು, ಕಾರು, ಆಂಟಿ. ಹುಡುಗಿ ಫೋನಲ್ಲಿ ಮಾತಾಡ್ಕೊಂಡು ಕಾರಿಂದ ಇಳಿದು ಬಸ್ಗೆ ಆಂಟಿ ಪಕ್ಕ ಕುತ್ಕೊಂಡ್ಲು. ಓ, ವೆರಿ ನೈಸ್. ನೀವು ಚಿಕ್ಕ ವಯಸ್ಸಲ್ಲೇ ಒಂದು ವಾಕ್ಯದಲ್ಲಿ ಉತ್ತರಿಸಿಗೆ. ಸರ್ ಕನ್ನಡದಲ್ಲಿ 10th ಅಲ್ಲಿ 125 123 ಸರ್. ಹೌದಾ? ಓ ಮೈ ಗಾಡ್, ನಂದು 114. ಓಕೆ, ಸೊ ಪ್ರಮೋದ್ ಶೆಟ್ರು, ಮಿಯಾವ್, ಬೆಕ್ಕು, ಪ್ರಿಯಾ ಮತ್ತೆ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಬಂದಾಗ ಪ್ರಿಯಾ ಅವ್ರ ಸಲೂನ್ ಅಲ್ಲಿ ಮಿಯಾವ್ ಅಂತ ಬೆಕ್ಕು ಸೌಂಡ್ ಮಾಡ್ಕೊಂಡು ಓಡಾಡಿದ್ದು ಪ್ರಮೋದ್ ಶೆಟ್ಟಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಬ್ರಿಲಿಯಂಟ್ ಅದರ್, ಸಖತ್ ಬ್ರಿಲಿಯಂಟ್. ರಾಂಗ್ ಕ್ವಶನ್ ಹಾಕ್ಬಿಟ್ರಿ ಸರ್ ನೀವು. ಇದು ವರ್ಕೌಟ್ ಆಗ್ತಿದೆ ಅವಾಗ. ಓಕೆ, ಸೊ ನೀವು ಚಿಕ್ಕ ವಯಸ್ಸಲ್ಲಿ ಪ್ರಿಯಾ ಯಾವಾಗೆಲ್ಲ ಶಬಾಷ್ಗಿರಿನ ತಗೊಂಡಿದ್ದೀರಾ? ಚಿಕ್ಕವಳಿದ್ದಾಗ ನಾನ್ ಜಾಸ್ತಿ ಗಣೇಶ ಏನಾದ್ರು ಇಟ್ರೆ ನಮ್ಮ ಮನೆಗ್ ಬಂದ್ ನಾನು ಎತ್ಕೊಂಡು ಹೋಗ್ಬಿಡ್ತಾ ಇದ್ರು ಡ್ಯಾನ್ಸ್ ಮಾಡಕ್ಕೆ. ಅವಾಗ ಡ್ಯಾನ್ಸ್ ಮಾಡಿದ್ರೆ ಹಳ್ಳಿಯವ್ರಿಗೆ ಅವಾಗ ಅದೇ ಎಂಟರ್ಟೈನ್ಮೆಂಟ್, ತುಂಬಾ ಖುಷಿ ಪಡ್ತಾ ಇದ್ರು ನಮ್ಮ ಊರಲ್ಲೆಲ್ಲ. ಅವಾಗ ಗೋಪಾಲಣ್ಣನ ಮಗಳು ಶಬಾಷ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಸೊ ಅವಾಗಿಂದ ಸ್ಪೋರ್ಟ್ಸ್ ಅಲ್ಲೆಲ್ಲ ಫಸ್ಟ್ ಇದ್ದೆ ನಾನು. ಅದೆರಡರಲ್ಲಿ ತುಂಬಾ ಕಾಂಪ್ಲಿಮೆಂಟ್ರಿ ಬರ್ತಾ ಇತ್ತು ನನ್ಗೆ ಅದು. ಸೊ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಈ ಶಬಾಷ್ಗಿರಿ ಯಾವಾಗ ಸಿಗ್ತಾ ಇತ್ತು? ಶಬಾಷ್ಗಿರಿ ಮೋಸ್ಟ್ ಪ್ರಾಬ್ಲಿ ನಾನು ರಂಗಭೂಮಿಲೇ ಜಾಸ್ತಿ ತಗೊಂಡಿರೋದು. ಚಿಕ್ಕವನಿದ್ದಾಗ ಎಲ್ಲ ಮಲ್ಟಿಪಲ್ ಟಾಸ್ಕಿಂಗ್ ನಮ್ದು. ಸ್ಪೋರ್ಟ್ಸ್ ಅಲ್ಲೂ ಇದ್ವಿ, ಆ ಕಡೆ ಡ್ಯಾನ್ಸ್ ಡ್ರಾಮಾ ಮಾಡೋದ್ರಲ್ಲೂ ಇದ್ವಿ, ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ಇದ್ವಿ. ಅಪ್ಪಂಗೆ ಶಾಕ್ ಆಗಿದ್ದು, ಅಪ್ಪ ಶಬಾಷ್ ಅಂತಿದ್ದೆ ಯಾವಾಗ ಫಸ್ಟ್ ಟೈಮ್ ಅಂದ್ರೆ, ಇವನು 10ನೇ ಕ್ಲಾಸ್ ಫೇಲ್ ಆಗ್ಬಿಡ್ತಾನೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ರು ನಮ್ಮಪ್ಪ.
ಚಾನ್ಸೇ ಇಲ್ಲ ಪಾಸ್ ಆಗಕ್ಕೆ. ಒಂದ್ ದಿನ ಓದಿಲ್ಲ ಮಾಡಿಲ್ಲ. ಎಕ್ಸಾಮ್ ಬಂದ್ರು ಅಲ್ಲೆಲ್ಲೋ ಜಯನಗರ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡು ಅಲ್ದಾಡ್ಕೊಂಡು ಬರ್ತಾನೆ ಸೈಕಲ್ ತುಳ್ಕೊಂಡು. ಇವ್ನು ಎಲ್ಲಿ ಪಾಸ್ ಆಗ್ತಾನೆ, ಇವ್ನು ಪಾಸ್ ಆಗಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ರು. ನಮ್ಮ ಅಕ್ಕಂಗೆ ಹೇಳ್ಬಿಟ್ಟಿದ್ರು, ನಮ್ಮ ಅಣ್ಣಂಗೆ ಹೇಳ್ಬಿಟ್ಟಿದ್ರು, ಅವ್ರಿಗೆಲ್ಲ ಡಿಸೈಡ್ ಆಗ್ಬಿಟ್ಟಿತ್ತು ಇವ್ನ್ ಗ್ಯಾರಂಟಿ ಪಾಸ್ ಆಗಲ್ಲ ಬಿಡು ಅಂತ. ಯಾವಾಗ ನನ್ ರಿಸಲ್ಟ್ ನೋಡಿದ್ರು ಅಪ್ಪಂಗೆ ಶಾಕ್ ಆಗೋಯ್ತು. ಹಿಂಗೋ ಅಂತ ನಾನು ಹೇಳಿದೆ, ನಾನು ಓದೋದೇ ಅಷ್ಟು. ನನ್ಗೆ ಅಂದ್ರೆ 24 ಗಂಟೆ ಕೂತ್ಕೊಂಡು ಹಿಂಗೆ ಓದು ಅಂದ್ರೆ ನಂಗೆ ಓದಕ್ಕಾಗಲ್ಲ. ನನ್ಗೆ ಒಂದ್ಸರಿ ಓದಿದ್ರೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಐ ಆಮ್ ಡನ್ ವಿತ್ ಇಟ್ ಅಂತ. ಸೊ 65% ಬಂತು, 68% ಬಂತು. ದ್ಯಾಟ್ ವಾಸ್ ಲೈಕ್ ಶಾಕ್. ನಮ್ಮ ಅಕ್ಕಂಗೆ 96% ಬಂದಾಗ್ಲೂ ನಮ್ಮಪ್ಪ ಬೈದಿದ್ರು ಅಕ್ಕಂಗೆ, ಎಲ್ಲೋ ಇತ್ತು 4%, 96 ಯಾಕೆ ತೆಗ್ದೆ, ಇನ್ನು 4% ಬರ್ಬೇಕಿತ್ತು ಅಂತ. ಯಾಕಂದ್ರೆ ಅವ್ಳು ಸಕ್ಕದಾಗಿ ಓದೋಳು. ಟುಡೇ ಶಿ ಇಸ್ ಅ ಡಾಕ್ಟರ್, ಆಯ್ತಾ. ತುಂಬಾ ಚೆನ್ನಾಗಿ ಓದೋರ್ಗೆ ಅದೊಂದು ಟಾಸ್ಕ್, 100 out of 100. ಇವ್ನು ಫೇಲ್ ಆಗ್ತಾನೆ ಅನ್ನೋನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ನಲ್ಲ. ನಮ್ಮ ಅಪ್ಪಂಗೆ ಆಶ್ಚರ್ಯ. ಅವತ್ತು ಊರಲ್ಲಿದ್ವಿ ಕುಂದಾಪುರದಲ್ಲಿ, ರಾತ್ರಿ ಫುಲ್ ನಾನ್ ವೆಜ್ ಊಟ ಅವ್ರಿಗೆಲ್ಲ, ಸುತ್ತಮುತ್ತ ಮನೆಯವ್ರಿಗೆಲ್ಲ. ಒಳ್ಳೆ ಶಬಾಸ್ಗಿರಿ ತಗೊಂಡಿದ್ರ. ಅಂಡ್ ಈ ಚಿತ್ರದಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಆಕ್ಚುಲಿ. ಸೊ ಬೀಚ್ ನಲ್ಲಿ ನೀವು ಪ್ರಿಯಾ ಅವ್ರನ್ನ ಎತ್ಕೊಂಡು ಹೋಗ್ತೀರಾ. ಎಷ್ಟು ಭಾರ ಇದ್ರು? ಇದ್ರು ಒಂದು 60 kg ಮೇಲೆ ಇದ್ರು ನನ್ನ ಪ್ರಕಾರ. ಓಕೆ, ಹೆಣ್ಮಕ್ಳು ಆಕ್ಚುಲಿ ವೆಯ್ಟ್ ಹೇಳಲ್ಲ. 60 ಇದೀರಾ? ಅದೇ ನಾನು ಎತ್ತಿದ ಪ್ರಕಾರ, ನನಗೆ ಗೊತ್ತಾಗಿರೋ ಪ್ರಕಾರ 60 ಅಂತೂ ಇದ್ರು. ಎಷ್ಟು take ಆ ಟೈಮಲ್ಲಿ 60 ಪ್ಲಸ್ ಇದ್ರು. ಇಲ್ಲ ಸರ್, 60 ಇದ್ದೆ ಅವಾಗ. ಓಕೆ. ಸೊ ಎಷ್ಟು ಟೇಕ್ಸ್ ಗಳನ್ನ ತಗೊಂಡ್ರಿ? ಇಲ್ಲ, ನನ್ದು ಇಡೀ ಸಾಂಗ್ ಒಂದೇ ಟೇಕ್ ಅಲ್ಲ, ರೀಟೇಕ್ಸ್ ಇಲ್ಲ ಸಾಂಗ್ ಅಲ್ಲಿ ನಮ್ದು. ಓಕೆ. ಸೊ ಈ ಮೂವಿನಲ್ಲಿ ಬೇಸಿಕಲಿ ಪ್ರಮೋದ್ ಶೆಟ್ಟಿ ಅವ್ರನ್ನ ನಾವು ಈ ರೀತಿಯಾಗೂ ಕೂಡ ನೋಡ್ಬೋದು ಅಂತ ಹೇಳಿತ್ತು. ಸೊ ರೊಮ್ಯಾಂಟಿಕ್ ಸೀನ್ಸ್ ಗಳಲ್ಲಿ ಇಷ್ಟ ಆಯ್ತಾ, ಕಷ್ಟ ಆಯ್ತಾ? ಕಷ್ಟ ಆಯ್ತು, ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನಾನು ಇನ್ಫ್ಯಾಕ್ಟ್ ಹೇಳಿದ್ದೆ ಕೂಡ ಇವ್ರಿಗೆ, ಸೀನ್ಸ್ ಮಾಡ್ಬೇಕಾದ್ರೂ ಅಷ್ಟೇನೆ, ಸಾಂಗ್ ಅಲ್ಲೂ ಅಷ್ಟೇನೆ. ನಾನು ಅದಕ್ಕೆ ಯೂಸ್ ಟು ಆಗಿಲ್ಲ. ನಾನು ಇನ್ನ ರಂಗಭೂಮಿಲೂ ಆಗಿರ್ಬೋದು ಅಥವಾ ಸಿನಿಮಾದಲ್ಲೂ ಆಗಿರ್ಬೋದು, ಎರಡೂ ಕಡೆ ನಾನು ಅದಕ್ಕೆ ಯೂಸ್ ಟು ಆಗಿಲ್ಲ. ಆ ತರದ ರೊಮ್ಯಾಂಟಿಕ್ ಸೀನ್ಸ್ ಯೂಸ್ ಟು ಆಗಿಲ್ಲ. ಯಾಕಂದ್ರೆ ಹೆಂಗ್ ಎಕ್ಸ್ಪ್ರೆಸ್ ಮಾಡಿದ್ರೆ ಹೆಂಗ್ ಕಾಣ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ ನಂಗೆ. ಅದೊಂದು ಸಣ್ಣ ತಿನ್ ಲೈನ್ ಇದೆ ನಿಮ್ಗೆ ರೊಮ್ಯಾನ್ಸ್ ಅಲ್ಲಿ. ಒಂದ್ ಸ್ವಲ್ಪ ಎಕ್ಸೀಡ್ ಆಗ್ಬಿಟ್ರೆ ಹೊಲ್ಸ್ ಕಾಣುತ್ತೆ, ಅದು ವಲ್ಗಾರಿಟಿ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ವಲ್ಗಾರಿಟಿ ಕೊಟ್ಟೋಗುತ್ತೆ. ಒಂಚೂರು ಕಡಿಮೆ ಆಗ್ಬಿಟ್ರೆ ಪರ್ಫಾರ್ಮೆನ್ಸ್ ಎಲ್ಲ ಡಲ್ ಆಗೋಯ್ತು ಅನ್ಸುತ್ತೆ. ಆ ಎಕ್ಸಾಕ್ಟ್ ಲೈನ್ ಬಂದು ಕೂತ್ಕೋಬೇಕು. ಅದು ತುಂಬಾ ಡೌಟ್ ಇತ್ತು ನನ್ಗೆ. ಅಂದ್ರೆ ಹೆಣ್ಮಕ್ಳ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಜನ ತಗೊಳಲ್ಲ ರೊಮ್ಯಾಂಟಿಕ್ ಆಗಿದ ತಕ್ಷಣ. ಯಾಕಂದ್ರೆ ಹೆಣ್ಮಕ್ಳು ಇರೋದೇ ಹಂಗೆ ಅಂತ ತಗೋತಾರೆ. ಬಟ್ ಗಂಡ್ ಮಕ್ಳು ರೊಮ್ಯಾನ್ಸ್ ಅಲ್ಲಿ ಒಂಚೂರು ಕಣ್ಣು ಬ್ರೈಟ್ ಆದ್ರೂ ಕಾಮುಕನ್ ತರ ಕಂಡ್ಬಿಡ್ತಾರೆ. ತಮಾಷೆ ಅಲ್ಲ, ದಿಸ್ ಇಸ್ ವೆರಿ ಸ್ವಲ್ಪ ಕಡಿಮೆ ಆಗ್ಬಿಟ್ರು ಇವನೇನು ಆಕ್ಟ್ ಮಾಡ್ತಾ ಇಲ್ಲ ಅನ್ಸ್ತಾನೆ. ಸೊ ನನ್ ಸಖತ್ ಭಯ ಆಯ್ತು ಆ ಸೀನ್ಗಳು ಮಾಡ್ಬೇಕಾರೆ. ನಾನು ಇನ್ಫ್ಯಾಕ್ಟ್ ಸಾಂಗ್ ಮಾಡ್ಬೇಕಾರಂತೂ ಸೀನ್ಗಳಲ್ಲಿ ಅಟ್ಲೀಸ್ಟ್ ಮಾತಾಡ್ಕೊಂಡು ಹಿಂಗ್ ಮಾಡ ಸಾಂಗ್ ಮಾಡ್ಬೇಕಾರಂತೂ ನಾನು ಫುಲ್ ಹಿಂಗೆ ವೈಬ್ರೇಷನ್ ನನ್ಗೆ. ಓ ಹೆಂಗ್ ಬರುತ್ತೆ ಗುರು, ಹೆಂಗ್ ಕಾಣ್ತೀನಿ, ಏನೋ ಮಾಡಿಸ್ತಾವ್ರಲ್ಲ ಯಾಕಿದು ಅಂತ. ಆಮೇಲೆ ಇವ್ರನ್ನ ಹಿಡ್ಕೋಬೇಕಾದ್ರೆ ಸುಮ್ನೆ ತುದಿ ಬೆರಳು ಹಿಂಗ್ ಹಿಡ್ಕೊಳ್ಳೋದು, ಕೈ ಅರ್ಧಂಬರ್ಧ ಹಿಡ್ಕೊಳ್ಳೋದು. ಸರ್ ಆರಾಮಾಗಿರಿ ಸರ್ ಅಂತ ಇವ್ರು ನನಗೆ ಸಮಾಧಾನ ಮಾಡಿ, ಸರ್ ಆರಾಮಾಗಿರಿ ಸರ್ ಪರವಾಗಿಲ್ಲ, ಹಿಂಗ್ ಇಟ್ಕೊಳ್ಳಿ ಸರ್, ಇಲ್ಲಿ ನೋಡಿ ಸರ್, ನಾನು ಹಿಂಗ್ ಬೆಂಡ್ ಆಗ್ಲಾ ಸರ್, ಓಕೆನಾ ಸರ್, ವೆಯ್ಟ್ ಕರೆಕ್ಟ್ ಇದೆಯಾ ಸರ್, ಬೀಳಲ್ಲ ತಾನೆ, ನನ್ ಬೀಳ್ಸಲ್ಲ ತಾನೆ ಅನ್ಕೊಂಡು ತಮಾಷೆ ಮಾಡ್ಕೊಂಡು ಶಿ ಮೇಡ್ ಮಿ ಕಂಫರ್ಟಬಲ್. ಅದರ್ವೈಸ್ ನಾನು ಮೋಸ್ಟ್ಲಿ ಆ ಸಾಂಗ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ, ಸೊ ಸಾಂಗ್ ನ ನೋಡಿದಾದ್ಮೇಲೆ ಮನೆಯಲ್ಲಿ ರಿಯಾಕ್ಷನ್ ಹೇಗೆ? ಆಸ್ ಆಬ್ವಿಯಸ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಒಂದಿರುತ್ತಲ್ಲ, ನಿಂಗ್ ಬೇಕಿತ್ತ ಇವೆಲ್ಲ ಅನ್ನೋ ತರ. ನಮ್ಮ ಅಪ್ಪ ಅಮ್ಮ ಎಲ್ಲ ಶಾಕ್ ಆಗ್ಬಿಟ್ರು. ಏನು ಇದು ನೀನ್ ಹಿಂಗೆಲ್ಲ ಮಾಡ್ತೀಯನೋ ಅಂತ. ನನ್ನ ವೈಫ್ ಫಸ್ಟ್ ರಿಪ್ಲೈ ಹಂಗೆ ಇತ್ತು ಅವಳು, ಇದೆಲ್ಲ ಬೇಕಾ ನಿಮ್ಗೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರಿ, ಇದೆಲ್ಲ ಹಿಂಗೆಲ್ಲ ಮಾಡಿದ್ರೆ ಏನಂತಾರ ಆಡಿಯನ್ಸ್, ಕಮೆಂಟ್ಸ್ ಎಲ್ಲ ಹೆಂಗ್ ಬರುತ್ತೆ ಗೊತ್ತಾ ಇದಕ್ಕೆ ಅಂತ. ಸೊ ಶಿ ವಾಸ್ ಮೋರ್ ಫೋಕಸ್ಡ್ ಆನ್ ವಾಟ್ ಪಬ್ಲಿಕ್ ವಿಲ್ ಸೇ ಅನ್ನೋ ತರ. ಅದಾದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆದ್ಮೇಲೆ ನಿಜವಾಗ್ಲೂ ಹೇಳು, ಕೆಟ್ಟದಾಗ ಕಾಣ್ತಿದ್ಯಾ, ಆ ತರದ ಎಕ್ಸ್ಪ್ರೆಷನ್ಸ್ ಏನಾದ್ರು ಕೆಟ್ಟದಾಗ ಕಾಣ್ತಿದ್ಯಾ ಅಂತ. ಇಲ್ಲ ಆ ತರದ್ದೇನು ಇಲ್ಲ, ವಲ್ಗಾರಿಟೀಸ್ ಆ ತರದ್ದೇನು ಇಲ್ಲ. ಬಟ್ ನನಗೆ ಪರ್ಸನಲಿ ನೋಡಿದಾಗ ಅನ್ನಿಸ್ತು. ಬಟ್ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಚೆನ್ನಾಗೇ ಇದೆ, ಸೂಪರ್ ಆಗಿ ಹೋಗ್ಬಿಡ್ತು ಹಾಡು, ಸಖತ್ತಾಗಿ ವ್ಯೂಸ್ ಆಗೋಯ್ತು. And I was very surprised and happy for that. Very nice, sir. So ಇದೇ ತಿಂಗಳು 28ನೇ ತಾರೀಕಿಗೆ ಬರ್ತಾ ಇದ್ದೀರಾ ಅಂಡ್ ತುಂಬಾನೇ ಹೋಪ್ಸ್ಗಳಿದೆ. ಬಿಕಾಸ್ ಫುಲ್ಲಿ ಫ್ಲೆಜ್ಡ್ ಕಾಮಿಡಿ ಜಾನರ್ ಇರುವಂತ ಒಂದು ಮೂವಿ, ಪ್ಲಸ್ ಸಸ್ಪೆನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಒಂದು ಸ್ವಲ್ಪ ಥ್ರಿಲ್ಲರ್ ಕೂಡ ಇರೋವಂಥ ಒಂದು ಜಾನರ್ ಇರುವಂಥ ಒಂದು ಮೂವಿ ಇದು. ಸೊ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ. ಮೇ ಬಿ ಇವಾಗ ನಮ್ಮ ಇಂಡಸ್ಟ್ರಿನಲ್ಲಿ ಇವಾಗಿರುವಂತಹ ಚಾಲ್ತಿಯಲ್ಲಿರುವಂತಹ ನಟರುಗಳಲ್ಲಿ ಬರೀ ಪೊಲೀಸ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡ್ ಬಂದಿರೋರು ಯಾರು ಅಂತ ಹೇಳಿದ್ರೆ ಪ್ರಮೋದ್ ಶೆಟ್ಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ಒಂದು ಹರಿಕತೆ ಗಿರಿಕತೆ, ನನ್ನ ಪ್ರಕಾರ, ಆಕ್ಟ್ 1978, ಸಾಯಿ ಕುಮಾರ್ ಅವ್ರು ಬಿಟ್ರೆ ಇವಾಗ ನೆಕ್ಸ್ಟ್ ನೀವೇ ರಿಜಿಸ್ಟರ್ ಆಗೋದು. ಸರ್ ನೆಕ್ಸ್ಟ್ ಮೂವಿನಲ್ಲಿ ನಾನು ಯಾವ್ದೋ ಒಂದು ಪೊಲೀಸ್ ಕ್ಯಾರೆಕ್ಟರ್ ಹುಡುಕ್ತಾ ಇದ್ದೀನಿ ಅಂತ ಡೈರೆಕ್ಟರ್ ಫೋನ್ ಮಾಡಿ, ಸರ್ ಪ್ರಮೋದ್ ಶೆಟ್ಟಿ ಇದಾರಲ್ಲ, ಆಲ್ರೆಡಿ ಆಗೋಗಿದೆ. ಇನ್ಫ್ಯಾಕ್ಟ್
ಹೆಂಗಾಗಿದೆ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಬೇಕು ಅಂದ್ರೆ ಈ ಮ್ಯಾನೇಜರ್ಸ್ ಅವ್ರು ಇವರೆಲ್ಲ ಆ ಪ್ರಮೋದ್ ಸೆಟ್ರ್ ಒಂದು ಕೇಳ್ಬಿಡ್ಲ ಸರ್ ಅನ್ನೋ ತರ. ಆಮೇಲೆ ವೆರಿ ರೆಗ್ಯುಲರ್ ಪೊಲೀಸ್ ಕ್ಯಾರೆಕ್ಟರ್ಗಳು ಏನಿದೆಯಲ್ಲ, ಈ 2 ದಿನ ಬಂದೋಗುತ್ತೆ, 1 ದಿನ ಬಂದೋಗುತ್ತೆ, 3 ದಿನ ಬಂದೋಗುತ್ತೆ, ಬನ್ನಿ ಯಾರನ್ನೋ ಅರೆಸ್ಟ್ ಮಾಡಿ, ಈ ತರದ್ದು ಸುಮಾರಷ್ಟು ಒಂದು ಏನಿಲ್ಲ ಅಂದ್ರೆ ಒಂದು 30-40 ಸಿನಿಮಾ ಬಿಟ್ಬಿಟ್ಟಿದ್ದೀನಿ ನಾನು ಮಾಡಲ್ಲ ಅಂತ. ಯಾಕಂದ್ರೆ ಐ ಡೋಂಟ್ ಗೆಟ್ ಬ್ರಾಂಡೆಡ್ ಲೈಕ್ ದಟ್. ಬಟ್ ನನ್ಗಿದು ಕ್ಯಾರೆಕ್ಟರ್. ಈ ನಿಮ್ಗೆ ಲಾಫಿಂಗ್ ಬುದ್ಧ ನೋಡಿದ್ರೆ ನಾನು ಅಷ್ಟು ಇನ್ನೋಸೆಂಟ್ ಆಗಿ ಕಾಣಿಸ್ಕೋತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನನ್ಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೂಟ್ ಮಾಡಿ ಆ ಶೂಟ್ ಅನ್ನ ಫುಟೇಜ್ ನನ್ಗೆ ಭರತ್ ತೋರ್ಸಿದ್ಮೇಲೆ ಆ ಕಾನ್ಫಿಡೆನ್ಸ್ ಬಂದಿದ್ದು. ಇಲ್ಲಾಂದ್ರೆ ನಾನು ಮೋಸ್ಟ್ಲಿ ಅವತ್ತೇ ಸ್ಟಾಪ್ ಮಾಡಿಸ್ಬಿಡ್ತಾ ಇದ್ದೆ, ಬೇಡ ಭರತ್ ಇದು ಬೇರೆ ಯಾರನ್ನಾರು ಹಾಕೊಂಡ್ ಮಾಡಿ ಅಂತ. ಯಾಕಂದ್ರೆ ಅವ್ರು ನನ್ನೆಲ್ಲ ಆ ಮುಗ್ಧತೆನ ನೋಡಿದ್ರು. ಬಟ್ ನನ್ಗೆ ಜನ ಆ ಮುಗ್ಧತೆನ ತಗೋತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಡೇ ಅವ್ರ ಫ್ರೇಮ್ ತೋರಿಸಿ ನನಗೆ ನೋಡಿ ಸರ್ ಹೆಂಗ್ ಕಾಣ್ತಾ ಇದ್ದೀರಾ ಅಂದಾಗ ನನ್ಗೂ ಫೀಲ್ ಆಯ್ತು, ಓಕೆ. ಅಂಡ್ ಆ ಮೂವಿನಲ್ಲಿ ನಿಮ್ಗೆ ಎಷ್ಟೇ ಇನ್ಸಲ್ಟ್ ಮಾಡಿರೋನು ಕೂಡ ಇನ್ನೋಸೆನ್ಸ್ ಅದೇ ರೀತಿಯಾಗಿ ಕಾಪಾಡ್ಕೊಂಡು ಹೌದು ಹೌದು ಹೌದು. ಎಲ್ಲೂ ರೆಬಲ್ ಆಗಲ್ಲ, ಎಲ್ಲೂ ಅವನ ಎಮೋಷನ್ಸ್ ಆಚೆ ಹಾಕಲ್ಲ. ಸೊ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್, ಇದು ಸೋಂಬೇರಿ. ಇದು ನೀನ್ ಏನು ಬೇಕಾದ್ರೂ ಮಾಡು ಇಡೀ ಪಿಕ್ಚರ್ ಅಲ್ಲಿ, ಸಿಚುವೇಶನ್ ಎಷ್ಟೇ ಬೇಕಾದ್ರೆ ಸೀರಿಯಸ್ ಆಗಿರ್ಲಿ, ಅಲ್ಲಿಂದ ಕಮಿಷನರ್ ಫೋನ್ ಮಾಡ್ತಾರೆ, ಏನ್ ಮಾಡ್ತಾ ಇದ್ದೀರಾ ಸರ್, ನಾನು ಹೆಂಡತಿ ಜೊತೆ ಡಿಬೇಟ್ ಆಡ್ತಾ ಇದ್ದೀನಿ ಸರ್ ಅಂತ. ಓಕೆ, ಸೊ ಈ ರೀತಿಯಾದಂತ ಒಂದು ಫನ್ ಅನ್ನ ನೀವು ವಿಟ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದು 28ನೇ ತಾರೀಕು ಥಿಯೇಟರ್ ನಲ್ಲಿ ವಿಟ್ನೆಸ್ ಮಾಡಬೇಕು. ಸೊ ಶಬಾಷ್ ಬಡ್ಡಿ ಮಗನೇ ಫೆಬ್ರವರಿ 28ಕ್ಕೆ ಬರ್ತಾ ಇದೆ. ಸೊ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಚಿತ್ರದ ಬಗ್ಗೆ, ಯಾಕೆ ಈ ಚಿತ್ರನ ನೋಡ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ನಮ್ ಸಿನಿಮಾ ಬಂದು ಇದೇ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತದೆ. ಇಡೀ ಕುಟುಂಬ ಸಮೇತ ಸಿನಿಮಾ ನೋಡ್ಬೋದು. ಯಾವುದೇ ರೀತಿ ಮುಜುಗರ ಆಗುವಂತ ಒಂದು ಸೀನ್ ಕೂಡ ಇರಲ್ಲ ಆಡಿಯನ್ಸ್ಗೆ. ಇಡೀ ಕುಟುಂಬ ಸಮೇತ ಅಪ್ಪ ಅಮ್ಮ ಆಗ್ಬೋದು, ಚಿಕ್ಕ ಮಕ್ಳಿಂದ ದೊಡ್ಡವ್ರ ತನಕ ಎಲ್ಲಾ ವಯಸ್ಸಿನ ಕ್ಯಾಟಗರಿಯವರು ಕುತ್ಕೊಂಡು ನಮ್ ಸಿನಿಮಾ ಖಂಡಿತ ನೋಡ್ಬೋದು. ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಇದೇ ಫೆಬ್ರವರಿ 28ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನಮ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಅಂಡ್ ಸರ್ ಫೈನಲ್ ಆಗಿ ಇನ್ ಕೇಸ್ ಏನಾದ್ರು ಕಬ್ಜಾ ಪಾರ್ಟ್ 2 ಬಂದ್ರೆ ನೀವು ಅದ್ರಲ್ಲಿ ಯಾಕೆ ಮಾಡ್ತೀರಾ? ಕಬ್ಜದಲ್ಲ ನಿದ್ದೆ ಅಂತ ಗೊತ್ತಿತ್ತಾ ನಿಮ್ಗೆ? ಓಪನಿಂಗ್ ನಾನೇ ಬರೋದು. ಓಕೆ, ಅಲ್ಲ ಖಂಡಿತ. ಅಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದ್ರೆ ಮಾಡೇ ಮಾಡ್ತೀನಿ. ಅದು ಸಿನಿಮಾ ಅವರು ರಿಸಲ್ಟ್ ಯಾವತ್ತಿದ್ರು ಆಸ್ ಅ ಮೇಕರ್ ಕೆಲವೊಂದ್ಸರಿ ತಪ್ಪು ಮಾಡ್ತಾರೆ, ಕೆಲವೊಂದ್ಸರಿ ಸರಿ ಮಾಡ್ತಾರೆ. ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಮಾಡೇ ಮಾಡೋಣ, ಅದ್ರಲ್ಲಿ ಏನ್ ಬೇಜಾರು. ಓಕೆ, ಸೊ ಶಬಾಷ್ ಬಡ್ಡಿ ಮಗನೇನ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ ಏನಂತ? ಶಬಾಷ್ ಬಡ್ಡಿ ಮಗನೇ ಪ್ರತಿಯೊಂದು ಸಿನಿಮಾದ ಕೊನೆಯಲ್ಲೂ ನಾವು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಕೊಡ್ಬೇಕು ಅಥವಾ ಸೋಷಿಯಲ್ ಕಾಸ್ ಅನ್ನ ಇಟ್ಕೊಂಡು ಏನೋ ಮಾಡ್ಬೇಕು ಅಂತ ಇರುತ್ತೆ. ಯಾವ್ದಾದ್ರು ಒಂದು ಕತೆ ಬರಿಬೇಕಾದ್ರೆ ಫೋರ್ಸ್ಫುಲಿ ನಾವು ಸೋಷಿಯಲ್ ಕಾಸ್ ಕಡೆಗೆ ಹೋಗಲ್ಲ, ಬಟ್ ಅದು ಎಂಡ್ ಆಗ್ತಾ ಸೋಷಿಯಲ್ ಕಾಸ್ ಕಡೆಗೆ ಬರ್ಬೇಕು ಅನ್ನೋದು ನಮ್ಮೆಲ್ಲರ ಕಾಳಜಿ ಆಗಿರುತ್ತೆ. ಬಟ್ ಈ ಸಿನಿಮಾದ ಕಾಳಜಿ ನಿಮ್ಮೆಲ್ಲರನ್ನು ನಗಿಸಿ ಆಚೆ ಕಳಿಸ್ಬೇಕು ಅನ್ನೋದು. ಎಷ್ಟೇ ಸೀರಿಯಸ್ ಟಾಪಿಕ್ ಆಗಿದ್ರು ಅಥವಾ ಎಷ್ಟೇ ನಿಮ್ಮ ಆಫೀಸ್ಗಳಲ್ಲಿ ಟೆನ್ಷನ್ನು, ಮನೆ ಟೆನ್ಷನ್ನು ಅಥವಾ ನಿಮ್ಮ ಓದು ಕಾಲೇಜಿನ ಟೆನ್ಷನ್ನು, ಇದೆಲ್ಲದರ ಮಧ್ಯದಲ್ಲಿ ನೀವು ಬಂದು 2 ಗಂಟೆಗಳ ಕಾಲ ಈ ಸಿನಿಮಾದಲ್ಲಿ ಕೂತ್ರೆ ಆಚೆ ಹೋಗ್ತಾ ಸಾರ್ಥಕ ಆಯ್ತು ಗುರು ಇವ್ರಿಗೆ 100 ರೂಪಾಯಿ ಕೊಟ್ಟಿದ್ದು ಅಂತ ಆ ಖುಷಿಲೇ ಆಚೆ ಹೋಗ್ತೀರಾ, ಬಿಟ್ರೆ ಬೇಜಾರಲ್ಲಂತೂ ಆಚೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಬನ್ನಿ, ಥಿಯೇಟರ್ಲ್ಲೇ ಸಿನಿಮಾ ನೋಡಿ. ಥಿಯೇಟರ್ಲ್ಲೇ ಯಾಕೆ ನೋಡ್ಬೇಕು ಅಂದ್ರೆ OTTಗೆ ಬರ್ಬೇಕು ಅಂದ್ರೆ ಆ ಥಿಯೇಟರ್ ಚೆನ್ನಾಗಿ ಹಿಟ್ ಆಗ್ಬೇಕು. ಇಲ್ಲಾಂದ್ರೆ OTTಗೂ ಬರಲ್ಲ, ಸ್ಯಾಟಲೈಟ್ಗೂ ಬರಲ್ಲ. ಸೊ ಅಲ್ಲೆಲ್ಲ ನಿಮ್ಗೆ ಮತ್ತೆ ಈ ಸಿನಿಮಾನ ನೋಡೋ ಆಪ್ಷನ್ ಬೇಕು ಅಂತಂದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ನಿಮ್ಗೆ ಅಲ್ಲೆಲ್ಲ ಕಡೆ ಮುಂದಕ್ಕೆ ಸಿಗತ್ತೆ. ಸೊ ಫೆಬ್ 28 ಮರಿದೇನೆ ಶಬಾಷ್ ಬಡ್ಡಿ ಮಗನೇನ ನೋಡ್ಬಿಟ್ಟು ಶಬಾಷ್ ಗಿರಿನ ತಿಳಿಸೋದಕ್ಕೆ ಪ್ರತಿಯೊಬ್ಬರನ್ನು ಕೂಡ ಥಿಯೇಟರ್ಗೆ ಬಂದು ನೋಡಿ. ಅಂಡ್ ನಮ್ಮ KFI ನ ಮೊದಲೇ ಬಾರಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ಸ್ಯಾಂಡಲ್ವುಡ್ ಯೂನಿಸೆಕ್ಸ್ ಸಲೂನ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ. ನಿಮ್ಗೂ ಕೂಡ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು.